ನಮ್ಮ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಎಂಟ್ರಿ ಕೊಟ್ಟಿದೆ. ಕೇರಳ ಬೆನ್ನಲ್ಲೇ ಇದೀಗ ಕರ್ನಾಟಕಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ. ಒಂದು ಕಡೆ ಸಾಕಷ್ಟು ಬಿಸಿಲಿತ್ತು ಇಷ್ಟು ದಿನ, ಅಯ್ಯೋ ಬಿಸಿಲು ಅಂತ ಎಲ್ಲರೂ ಬಾಯಲ್ಲೂ ಅದೇ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಈ ಮಳೆರಾಯನ ಆಗಮನ ಒಂದಷ್ಟು ರಿಲೀಫ್ ಕೊಟ್ಟಿದೆ, ಎಸ್ಪೆಷಲಿ ರೈತರ ಮೊಗದಲ್ಲಿ ಸಂತಸವನ್ನು ಮೂಡಿಸಿದೆ. ಆದರೆ ಈ ಮಳೆಯಿಂದ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಆತಂಕ ಕೂಡ ಮನೆ ಮಾಡ್ತಾ ಇದೆ. ಕೇರಳದಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕರ್ನಾಟಕದ 13 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಹಾಗೆ ಒಂದು ಕಡೆ ಧರೆಗೆ ತಂಪನ್ನು ನೀಡ್ತಾ ಇದ್ರೆ ಮಳೆರಾಯ, ಒಂದಷ್ಟು ಅವಾಂತರವನ್ನು ಕೂಡ ಅಥವಾ ಈ ಬಿರುಗಾಳಿ ಹಾಗೆ ಮಳೆಗೆ ಆಸ್ತಿ ಪಾಸ್ತಿ ಹಾನಿಯಾಗುವಂತಹ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಹಾಗೆ ಅವಾಂತರಗಳು ಏನೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಮುಂದಿನ 5 ದಿನಗಳ ಹವಾಮಾನ ಯಾವ ರೀತಿ ಇರುತ್ತೆ ಅಂತ. ಮುಂಗಾರು ಪ್ರವೇಶ ಹಿನ್ನೆಲೆ 13 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರ್ನಾಟಕಕ್ಕೆ ನೈಋತ್ಯ ಮುಂಗಾರು ಅಧಿಕೃತ ಪ್ರವೇಶವಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ವರುಣನ ಅಬ್ಬರ ಇರುತ್ತೆ. ಕರಾವಳಿ ಮತ್ತು ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಹಾಗೆ ಕಾಸರಗೋಡು ಹಾಗೆ ವಯನಾಡಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತೆ. ಜೊತೆಗೆ ಮುಂದಿನ 3 ರಿಂದ 4 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಆದರೆ ಯಾವುದೇ ಮುಂಗಾರು ಅಥವಾ ಮಳೆ ಎಂಟ್ರಿ ಕೊಟ್ಟರೂ ಕೂಡ ರಾಜ್ಯಕ್ಕೆ ಫಸ್ಟ್ ಎಫೆಕ್ಟ್ ಆಗೋದು ಅದು ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ. ಹೀಗಾಗಿ ನಮ್ಮ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ, ಜೊತೆಗೆ ಕೇರಳದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡೋಣ. ಕರಾವಳಿ ಹಾಗೂ ಮಲೆನಾಡು ನಲುಗಿ ಹೋಗಿದೆ. ಕೇರಳ ಅಂತ ಬಂದರೆ ಅಲ್ಲಿ ಕೊಚ್ಚಿ ಕೋಝಿಗೋಡ್ನಲ್ಲಿ ಭಾರೀ ಮಳೆಗೆ ಜನಜೀವನ ನಲುಗಿ ಹೋಗಿದೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡ್ಬಿದ್ರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯೇ ಕೊಚ್ಕೊಂಡು ಹೋಗಿದೆ, ನ್ಯಾಷನಲ್ ಹೈವೇನೇ ಕೊಚ್ಕೊಂಡು ಹೋಗಿದೆ. ಹಾಗೆ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನವಿಡೀ ಮೋಡ ಕವಿದ ವಾತಾವರಣ ಇರುತ್ತೆ. ಇನ್ನು ಮುಂದೆ ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಹಾಗೆ ಕೋಝಿಕೋಡ್ನಲ್ಲಿ ಮರಗಳು ಉರುಳಿ ವಾಹನಗಳಿಗೆ ಹಾನಿಯಾಗಿದೆ. ಹಲವು ಕಟ್ಟಡಗಳ ಗೋಡೆ ಕೂಡ ಕುಸಿತವಾಗಿದೆ, ಶಿಥಿಲಾವಸ್ಥೆಯಲ್ಲಿ ಇರುತ್ತೆ. ಅದನ್ನು ಸರ್ಕಾರಗಳು ಮುಂಚೆನೇ ನೋಡ್ಕೊಂಡಿರೋದಿಲ್ಲ. ಹೀಗಾಗಿ ಮಳೆ ಬಂದಾಗ ನೀರು ಸೇರಿಕೊಂಡು ಗೋಡೆ ಕುಸಿತ ಸಂಭವಿಸಿದೆ. ವಯನಾಡ್ ಹಾಗೂ ಕಾಸರಗೋಡಿನ ಪ್ರವಾಸಿ ತಾಣಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿದೆ. ಯಾಕಂದರೆ ವಯನಾಡಲ್ಲಿ ಏನೆಲ್ಲ ಆಗಿತ್ತು ಅಂತ ಗೊತ್ತು ನಮಗೆ ಲಾಸ್ಟ್ ಟೈಮು. ಹಾಗೆ ಸಿಡಿಲು ಮತ್ತು ಬಿರುಗಾಳಿ ಸಂದರ್ಭದಲ್ಲಿ ಮರದ ಕೆಳಗೆ ಆಶ್ರಯ ಪಡೆಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದಿಷ್ಟು ದಕ್ಷಿಣ ಭಾರತದ ಕಥೆ. ಆದರೆ ಎಸ್ಪೆಷಲಿ ಕರ್ನಾಟಕ ಹಾಗೆ ಕೇರಳದ ಕಥೆ ಈ ರೀತಿ ಇದ್ದರೆ, ಉತ್ತರ ಭಾರತದಲ್ಲಿ ಇದಕ್ಕೆ ಆಪೋಸಿಟ್. ಇಲ್ಲಿ ಮಳೆರಾಯನ ಅಬ್ಬರ, ಬಟ್ ಉತ್ತರ ಭಾರತದಲ್ಲಿ ಬಿಸಿಲಿನ ಬೇಗೆ. ಕಂಪ್ಲೀಟ್ಲಿ ಆಪೋಸಿಟ್ ಕ್ಲೈಮೇಟ್ ಇದೆ. ಉತ್ತರ ಭಾರತದಲ್ಲಿ ಮಾತ್ರ ಬಿಸಿಲಿನ ಬೇಗೆ ತಪ್ತಾ ಇಲ್ಲ. ಮುಂಗಾರು ಚುರುಕಿನಿಂದಾಗಿ ಕಬಿನಿ KRS ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗ್ತಾ ಇದೆ. ಚೆನ್ನಾಗಿ ಮಳೆ ಬೀಳ್ತಾ ಇದೆ. ರೈತರು ಕೂಡ ಖುಷಿಯಾಗಿದ್ದಾರೆ. ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದ್ದಾರೆ. ಅನ್ನದಾತರು ಬಿತ್ತನೆ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಸಕಾಲ. ಆದರೆ ದಕ್ಷಿಣದಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಉತ್ತರ ಭಾರತದಲ್ಲಿ ಮಾತ್ರ ಬಿಸಿಲು ಸುಡ್ತಾ ಇದೆ, ನೆತ್ತಿಯನ್ನು ಸುಡ್ತಾ ಇದೆ ಬಿರು ಬಿಸಿಲು. ಬಿಹಾರ, ಉತ್ತರ ಪ್ರದೇಶದ ಹಲವೆಡೆ ತೀವ್ರ ಉಷ್ಣಗಾಳಿ ಹೀಟ್ ವೇವ್ಸ್ ಮುನ್ಸೂಚನೆ ಇದೆ. ಹಾಗೆ ದೆಹಲಿ, ಹರಿಯಾಣ, ಪಂಜಾಬ್ನಲ್ಲಿ ಬಿರುಗಾಳಿ ಸಹಿತ ಸಾಧಾರಣ ಮಳೆಯ ನಿರೀಕ್ಷೆ ಕೂಡ ಇದೆ. ಹಾಗೆ ಮುಂದಿನ 5 ದಿನಗಳ ಕಾಲ ದಕ್ಷಿಣದ ರಾಜ್ಯಗಳಲ್ಲಿ ಮುಂಗಾರು ಮಳೆ ಮತ್ತಷ್ಟು ತೀವ್ರವಾಗುತ್ತೆ. ಅಂದರೆ ಸೌತ್ ಇಂಡಿಯಾದಲ್ಲಿ ಮಳೆ ಆಗುತ್ತೆ, ಬಟ್ ನಾರ್ತ್ ಇಂಡಿಯಾದಲ್ಲಿ ಬಿಸಿಲಿನ ಬೇಗೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಹಾಗೆ ಬಿಸಿಲಿನಿಂದ ಇಷ್ಟು ದಿನ ಕಷ್ಟಪಡ್ತಾ ಇದ್ದಂಥ ಜನರಿಗೆ, ಎಸ್ಪೆಷಲಿ ರೈತರಿಗೆ ಒಂದು ರೀತಿ ಬಿಗ್ ರಿಲೀಫ್. ಬಟ್ ಸ್ಟಿಲ್ ಒಂದಷ್ಟು ಅವಾಂತರಗಳನ್ನು ಕೂಡ ಮಳೆ ಸೃಷ್ಟಿ ಮಾಡುತ್ತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ. ಹೀಗಾಗಿ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದಷ್ಟು ಈ ಆರೆಂಜ್ ಅಲರ್ಟ್ ಇರುವಂಥ ಜಿಲ್ಲೆಗಳಲ್ಲಿ ಆದಷ್ಟು ಪ್ರಯಾಣವನ್ನು ಮುಂದೂಡಬೇಕಾಗತ್ತೆ. ಮಳೆ ಬರುವಂಥ ಸಂದರ್ಭದಲ್ಲಿ ಮರಗಳ ಕೆಳಗಡೆ ಆಶ್ರಯವನ್ನು ಪಡಿಬಾರ್ದು. ಈ ರೀತಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀವು ತಗೊಳ್ಬೇಕಾಗತ್ತೆ. ವರುಣನ ಆರ್ಭಟ ಈ ಬಾರಿ ಜಲಾಶಯಗಳನ್ನು ತುಂಬಿಸ್ಲಿ, ಹಾಗೆ ಅನ್ನದಾತನ ಮುಖದಲ್ಲಿ ನಗು ತರಲಿ ಅನ್ನೋದು ನಮ್ಮ ಆಶಯ.